ಇರೋದೊಂದು ಜೀವನ ಮುಂದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಹಿಂದೇನಾಗಿತ್ತು ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸ ಮನೆಗೆ ಬಂದಾಗಿಂದ ಒಂದು ಹೊಸ ಸಾಮಾನೆಲ್ಲ ಸ್ವಲ್ಪ ಜಾಸ್ತಿ ತಾಣ್ತಾ ಇದ್ದೀನಿ. ನಿಮಗೂ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದು ಕಾಟ್ ಇದ್ದಿಲ್ಲ, ನಮ್ಮ ಮನೆಗೆ ಸಿಂಗಲ್ ಕಾಟ್ ಒಂದೇ ಇತ್ತು. ಆ ಕಾಟಲ್ಲಿ ನನ್ನ ಮಕ್ಕಳು ಬಂದಾಗ ಜಗಳ ಮಾಡೋರು, ನಾನು ಫಸ್ಟ್ ಅಂತ. ಯಾರು ಹೋಗಿ ಮೊದಲು ಸೀಟ್ ಇಟ್ಕೊಳಾರೋ ಅವ್ರು ಅದರಲ್ಲಿ ಮಲಗಬೇಕಿತ್ತು. ಇನ್ನಿಬ್ಬರು ಕೆಳಗೆ ಮಲಗಬೇಕಿತ್ತು. ಇಬ್ಬರು ಹೆಂಗೆ ಅಡ್ಜಸ್ಟ್ ಮಾಡಿ ಮಲಗ್ತಿದ್ವಿ, ಆ ಥರ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗೆ ಕಾಟ್ ಬೇಕಾಗಿತ್ತು. ನನಗೂ ಲೈಫಲ್ಲಿ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಇಷ್ಟು ವರ್ಷವೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಬರೀ ಕ್ವಾರ್ಟರ್ಸಲ್ಲಿ ಇದ್ದಿದ್ದಾಯಿತು, ಚಿಕ್ಕ ಮನೆಯಲ್ಲೇ ಇದ್ದಿದ್ದಾಯಿತು. ನಂದು ಒಂದು ಕನಸು, ಈ ಥರ ಮನೆಯಲ್ಲಿರಬೇಕು, ಚಲೋ ಮನೆ ಇರಬೇಕು, ನಾನು ಚೆನ್ನಾಗಿರೋ ವಸ್ತು ತಗೋಬೇಕು, ಎಲ್ಲ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಆ ಥರ ಇಟ್ಕೋಬೇಕು. ಬೇರೆ ಮನೆಯೆಲ್ಲ ನೋಡ್ತಾ ಇರ್ತೀವಲ್ಲ, ಅದೇ ಥರ ನಾವು ಕೂಡ ಆ ಥರದೇ ಮನೆ ಇಟ್ಕೋಬೇಕು, ಆ ಥರನೇ ತಗೋಬೇಕು ಅನ್ನೋದೊಂದು ಆಸೆ ನಂದು. ಅದಕ್ಕೆ ನನಗೆ ಒಂದು ಮಂಚ, ಈ ಥರ ದೊಡ್ಡ ಮಂಚ ಬೇಕು, ಅದನ್ನು ಕೊಡಿಸ್ಬೇಕು ಅಂತ ನಾನು ನಮ್ಮ ಮನೆಯವ್ರನ್ನ ಕೇಳಿದೆ. ಇಲ್ಲ, ಸ್ವಂತ ಮನೆಗೆ ಹೋದ್ಮೇಲೆ ಕೊಡಿಸ್ತೀನಿ ಬಿಡು ಅಂತಂದರು. ನೀನು ಸ್ವಂತ ಮನೆಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ನನಗೆ ಏಜ್ ಆಗಿಬಿಡ್ತೈತೆ, ಆ ಏಜ್ ಆದಮೇಲೆ ತಗೊಂಡು ನಾನು ಏನೂ ಮಾಡೋಕ್ಕಾಗೋದಿಲ್ಲ, ನನಗೆ ಹೀಗೆ ಬೇಕು ಅಂತ ನಾನು ಹಠ ಹಿಡ್ದು ಜಗಳ ಮಾಡಿ ಕೊಡಿಸ್ಕೊಂಡೆ. ಈಗ ಚೆನ್ನಾಗಿ ಅನ್ನಿಸ್ತೈತೆ. ಅದಕ್ಕೊಂದೆರಡು ಕವರ್ ತರಿಸಿದ್ದೆ. ಆ ಕವರು ಆನ್ಲೈನಿಂದ ಮೀಶೋಯಿಂದ ತರಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಮತ್ತು ಇದು ಬೆಡ್ ಲ್ಯಾಂಪು ಅವ್ರು ಒಂದು ಕೊಡಿಸಿದ್ದಾರೆ ಅಂದರೆ ನಾನು ಅದಕ್ಕೆ 50 ನನ್ನ ದುಡ್ಡಿಂದೇ ನಾನು ತಗೊಂಡಿದ್ದೀನಿ. ಇಷ್ಟೆಲ್ಲ ನಾನು ಮನೆಗೆ ಆರ್ಗನೈಸ್ ಮಾಡಿದ್ದೀನಿ. ಅದೆಲ್ಲದೂ ನನ್ನ ಅಮೌಂಟಿಂದಲೇ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಬೇರೆಯವ್ರ ಅಮೌಂಟ್ ಕಾಯ್ತಾ ಕೂತ್ಕೊಂಡ್ರೆ ನನ್ನ ಲೈಫಲ್ಲಿ ನಾನು ಏನೂ ಸುಖ ಪಡಲ್ಲ ಅಂತ ಗೊತ್ತಾಗ್ಬಿಡ್ತು. ನನ್ನ ಲೈಫಲ್ಲಿ ನನ್ನ ಆಸೆಗಳನ್ನೆಲ್ಲ ಬದಿಗೊತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ನನ್ನಲ್ಲಿರೋ ಅಮೌಂಟನ್ನೇ ನಾನು ಖರ್ಚು ಮಾಡಿ ನನಗೆ ಮನೆಗೆ ಏನೇನು ಬೇಕಾಗಿರುತ್ತೋ ಸಾಮಾನು ಅದನ್ನೆಲ್ಲ ತಗೊಂಡು ಒಂದು ಮನೆನ ಒಂಥರ ಬೇರೆ ಥರನೇ ಮಾಡಿದ್ದೀನಿ. ಈ ಲೈಫ್ನ ನಾನು ತುಂಬ ದಿನದಿಂದ ಕನಸು ಕಾಣ್ತಾ ಇದ್ದೆ, ಈ ಥರ ಇರಬೇಕು, ಆ ಥರ ಇರಬೇಕು ಅಂತ. ಅದನ್ನು ಈಗ ನಾನು ಆ ಲೈಫ್ ಈಗ ಅನುಭವಿಸ್ತಾ ಇದ್ದೀನಿ. ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರಲ್ಲ, ಯಾವಾಗಲೂ ನಾವು ಪರಿವರ್ತನೆ ಆಗಬೇಕು, ಒಂದೇ ಥರ ಸ್ಟಿಕ್ಕನ್ ಆಗಬಾರ್ದು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.